ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ನೀಡಿ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿ ಆದೇಶವನ್ನ ಹೊರಡಿಸಿರುವಂತಹ ಹೈಕೋರ್ಟ್ನ ಆದೇಶಕ್ಕೆ ಹಲವರು ಈಗ ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟು ಬೇಗ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ವಿಚಾರವನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಅನ್ನೋ ಪ್ರಶ್ನೆ ಹಲವರದ್ದಾಗಿದೆ. ಅದರ ಜೊತೆಗೆ ನೋಡಿ, ಈಗ ಒಂದು 6-7 ತಿಂಗಳಾಯಿತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಲೆ ಆರೋಪಿಯಾಗಿದ್ದಂತಹ ವಿನಯ್ ಕುಲಕರ್ಣಿ ಅವರು ಅಪರಾಧಿನೇ ಅಂತ ಹೇಳಿ ಏನು ಆದೇಶವನ್ನು ಹೊರಡಿಸಿತ್ತಲ್ಲ, ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತಲ್ವಾ, ಹೀಗಿರುವಾಗ ಅವರಿಗೆ ಶಾಸಕ ಸ್ಥಾನ ಏನಿತ್ತಲ್ಲ ಅದು ಕಳೆದು ಹೋಯ್ತು. ಆ ಒಂದು ಕ್ಷೇತ್ರಕ್ಕೆ ಮತ್ತೆ ಉಪಚುನಾವಣೆಯನ್ನ ಮಾಡಿ ಹೊಸದಾಗಿ MLA ಚುನಾಯಿತ ಮಾಡಬೇಕು ಅಂತ ಹೇಳಿ ಯೋಚನೆ ಎಲ್ಲರದಾಗಿತ್ತು. ಈಗ ಹೈಕೋರ್ಟ್ನ ಆದೇಶದ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಈಗ ಮತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಶಾಸಕ ಸ್ಥಾನ ಮತ್ತೆ ಒಲಿಯುತ್ತಾ ಅನ್ನೋ ಪ್ರಶ್ನೆ. ಅದರ ಜೊತೆಗೆ ಧಾರವಾಡ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಕಾಲಿಡಬಾರದು ಅಂತ ಹೇಳಿ ಆದೇಶ ಇತ್ತು. ಈಗ ಈ ಆದೇಶದ ಬೆನ್ನಲ್ಲೇ ಆದೇಶದ ಬೆಳವಣಿಗೆ ನಂತರ ಧಾರವಾಡ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಅವರು ಧಾರಾಳವಾಗಿ ಕಾಲಿಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಬನ್ನಿ ಹಾಕಿದ್ರೆ ಕೋರ್ಟ್ನಲ್ಲಿ ಯಾವೆಲ್ಲ ವಿಚಾರಗಳು ನಡೆದವು, ಯಾವ ರೀತಿಯಾಗಿ ವಾದ ಮಂಡನೆಯನ್ನ ಮಾಡಿದ್ರು, ಇನ್ನು ಯಾವ ವಿಚಾರವನ್ನ ಎತ್ತಿ ಹಿಡಿದು ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ನೀಡಲಾಗಿದೆ. ಬನ್ನಿ ಎಲ್ಲ ವಿಚಾರವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದು 2016 ಯೋಗೇಶ್ ಅವರ ಕೊಲೆ ಪ್ರಕರಣ. ಆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿನಯ್ ಕುಲಕರ್ಣಿ ಅವರೇ ಕೊಲೆ ಆರೋಪಿ ಅಂತ ಹೇಳಿ ಸುದ್ದಿ ಇತ್ತು. ಇತ್ತೀಚೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೋರ್ಟ್ ವಿನಯ್ ಕುಲಕರ್ಣಿ ಅವರು ಕೊಲೆ ಆರೋಪಿ ಅಷ್ಟೇ ಅಲ್ಲ, ಅವರು ಅಪರಾಧಿನೇ ಅಂತ ಹೇಳಿ ಆದೇಶವನ್ನ ಹೊರಡಿಸಿತು. ಆದೇಶದ ಜೊತೆಗೆ ಜೀವಾವಧಿ ಶಿಕ್ಷೆ ಅಂದ್ರೆ ಅವರು ಜೀವನ ಪರ್ಯಂತ ಅವರು ಜೈಲಲ್ಲೇ ಇರಬೇಕು, ಜೈಲಿನಲ್ಲೇ ಇದ್ದು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿತು. ಈ ಆದೇಶದ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಹಂಚಿಕೊಂಡಿತ್ತು. ಏನಂದ್ರೆ, ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಇವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಮತ್ತೆ ಬೇರೆಲ್ಲ ಅಧಿಕಾರಿಗಳನ್ನ ಇವರು ತಮ್ಮ ಕೈಗೊಂಬೆ ಮಾಡ್ಕೊಂಡಿದ್ದಾರೆ. ಕೊಲೆ ಮಾಡಿದ್ದಲ್ಲದೆ ಸಾಕ್ಷಿ ನಾಶಕ್ಕೂ ಕೂಡ ಇವರು ಕೈ ಹಾಕಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟು ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು, ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇವತ್ತು ಈಗ ಹೈಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ಹೊರಡಿಸಿದೆ ಅಂತಂದ್ರೆ ನೋಡಿ, ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಜೀವಾವಧಿ ಶಿಕ್ಷೆಯನ್ನ ನೀಡಿತಲ್ಲ ಅದಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ, ಸ್ಟೇ ಕೊಟ್ಟಿದೆ. ತದನಂತರ ಇವತ್ತು ಜಾಮೀನು ಕೊಟ್ಟಿದೆ. ಯಾವ ಮಾನದಂಡದ ಮೇಲೆ ಜಾಮೀನು ನೀಡಲಾಗಿದೆ ಅನ್ನೋ ವಿಚಾರವನ್ನ ನಾವು ಆ ವಿಚಾರವಾಗಿ ಮಾತನಾಡೋದಾದ್ರೆ ನೋಡಿ, ಈ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಾಕ್ಷಿಗಳಿದಾವಲ್ಲ, ಈ ಸಾಕ್ಷಿಗಳು ಎಲ್ಲವೂ ಕೂಡ ಅಷ್ಟಾಗಿ ಇವು ತೂಕವಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆದೇಶವನ್ನ ಹೊರಡಿಸಿದೆ. ಸೊ ಹಾಗಾಗಿ ಈಗ ಯಾವ ರೀತಿಯಾಗಿ ಮುಂದಿನ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನೋಡಿ, ವಿನಯ್ ಕುಲಕರ್ಣಿ ಅವರ ತಂಡದಿಂದ ಹೈಕೋರ್ಟ್ಗೆ ಜಾಮೀನು ಅರ್ಜಿ, ಅದರ ಜೊತೆಗೆ ಏನು ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತಲ್ಲ ಅದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಈ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಎರಡೂ ಅರ್ಜಿಗೂ ಇವತ್ತು ಪುರಸ್ಕಾರ ಸಿಕ್ಕಿರೋ ಕಾರಣಕ್ಕಾಗಿ ಇವತ್ತು ವಿನಯ್ ಕುಲಕರ್ಣಿಯವರಿಗೆ ಜಾಮೀನು ಸಿಕ್ಕಿ ಹಾಗೆ ತಡೆ ಆಜ್ಞೆಯನ್ನು ಕೂಡ ನೀಡಲಾಗಿದೆ. ಅಂದ್ರೆ ಈ ಜೀವಾವಧಿ ಶಿಕ್ಷೆಗೆ ತಡೆ ಆಜ್ಞೆಯನ್ನು ಕೂಡ ನೀಡಲಾಗಿದೆ. ಸದ್ಯಕ್ಕೀಗ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಅಂತ ನಾವು ಹೇಳ್ಬೋದು. ಇವತ್ತು ಅಥವಾ ನಾಳೆ ಅವರು ಜೈಲಿನಿಂದ ಬಿಡುಗಡೆ ಆಗಿ ಹೊರ ಬರಲಿದ್ದಾರೆ. ಈಗ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ನೋಡಿ, ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಂತಹ ಈ ಒಂದು ಆದೇಶ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಏನು ಆದೇಶವನ್ನ ಹೊರಡಿಸುತ್ತಲ್ವಾ, ಒಬ್ಬ ಶಾಸಕನಿಗೆ 2 ವರ್ಷಕ್ಕಿಂತ ಹೆಚ್ಚಿನದಾಗಿ ಜೈಲಿನ ಶಿಕ್ಷೆಗೆ ಒಳಗಾಗ್ಬಿಟ್ರೆ ಅವರಿಗೆ ಅವರ ಇದ್ದಂತಹ ಅಂದ್ರೆ ಶಾಸಕ ಸ್ಥಾನ ಆಗಿರಲಿ, ಸಚಿವ ಸ್ಥಾನ ಆಗಿರಲಿ, ಅದಕ್ಕೆ ಅವರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ, ಅದು ಕಳೆದು ಹೋಗುತ್ತೆ ಅನ್ನೋದು ಇರುವಂತಹ ವಿಚಾರ. ಸೊ ಹೀಗಿರುವಾಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರೋ ಕಾರಣಕ್ಕಾಗಿ ಈಗ ಅವರು ಶಾಸಕರಾಗಿ ಮುಂದುವರಿಯುವ ಸಾಧ್ಯತೆ ಇಲ್ಲ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈಗ ಅವರಿಗೆ ಜಾಮೀನು ಸಿಕ್ಕಿರೋ ಕಾರಣಕ್ಕಾಗಿ ಮತ್ತೆ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ನೀಡಿರೋ ಕಾರಣ ಅವರು ಮತ್ತೆ ಈಗ MLA ಆಗಿ ಮುಂದುವರಿಯಲಿದ್ದಾರೆ ಅನ್ನುವಂತಹ ವಿಚಾರ ಈಗ ಓಡಾಡ್ತಾ ಇದೆ. ಅಷ್ಟೇ ಯಾಕೆ, ಇನ್ನು ಧಾರವಾಡ ಕ್ಷೇತ್ರಕ್ಕೆ ಅವರೀಗ ಕಾಲಿಡ್ತಾರಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.
ಇನ್ನು ಇದರ ಮಧ್ಯೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮಾಡ್ತಾ ಇರುವಂತಹ ಬಸವರಾಜ್ ಕೋರವರ್ ಅವರು ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ತಮ್ಮ ಇನ್ಯಾವ ಪ್ರಭಾವದಿಂದಾಗಿ ಈಗ ಈ ರೀತಿಯಾಗಿ ಆದೇಶ ಬರುವಂತೆ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಮುಂದೊಂದು ದಿನ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಈಗ ಬಸವರಾಜ್ ಕೋರವರ್ ಅವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಸಿಕ್ಕಂತಹ ಈ ಒಂದು ತಡೆ ಆಜ್ಞೆಗೆ ಇದು ಪರ್ಮನೆಂಟ್ ಆಗುತ್ತಾ ಅಥವಾ ಒಂದ್ ಸ್ವಲ್ಪ ದಿನ ತಡೆ ಆಜ್ಞೆ ಸಿಕ್ಕಿ ಮತ್ತೆ ಇವರು ಜೈಲು ಪಾಲಾಗ್ತಾರ, ಏನ್ ವಿಚಾರ ಇದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.